ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಮರ್ಸನಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗಾಳಿಗಂಡಿ ಗ್ರಾಮದಲ್ಲಿ ನಿನ್ನೆ ಮಳೆ ಗಾಳಿ ಅಬ್ಬರಕ್ಕೆ ಮೇಲ್ಛಾವಣಿಯೇ ಹಾರಿ ಹೋಗಿದೆ. ಇಲ್ಲಿ ಶಾಲೆಯ ಪಕ್ಕದಲ್ಲಿರುವಂತಹ ಒಂದು ಮನೆಯ ಮೇಲೆ ಒಂದು ಪಕ್ಕದಲ್ಲಿರುವಂತಹ ಗೊಬ್ಬರ ಗೋಡನು ಮತ್ತೆ ಒಂದು ಶೀಟಿನ ಮಾಡಿನ ತರ ಮಾಡಿದ್ದಾರೆ. ಆ ಕಬ್ಬಿಣದ ರಾಡ್ಗಳೇ ಆ ಥರ ಬೆಂಡಾಗಿದೆ ಅಂತ ಹೇಳಿದರೆ ಯಾವ ಮಟ್ಟದಲ್ಲಿ ಈ ಗಾಳಿ ಬಂದಿರ್ಬೋದು ಅಂತೇಳಿ ಪಾಪ ಈ ಮನೆಯ ಒಂದು ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಮತ್ತು ಈ ಮನೆಯ ಜನರಿಗೂ ಕೂಡ ವಾತಾವರಣ ಕೂಡ ಇದೆ. ಈ ಥರ ಗಾಳಿಗಳು ನಾವು ಯಾವತ್ತೂ ನೋಡಿರಲಿಲ್ಲ. ಬಟ್ ಇಂಥ ಗಾಳಿ ಬಂದು ಕಬ್ಬಿಣದ ರಾಡ್ಗಳೇ ಬೆಂಡಾಗಿದೆ. ಮತ್ತು ಸುಮಾರು ಒಂದು 30-40 ಶೀಟ್ಗಳು ಕೂಡ ಹಾರಿ ಹೋಗಿದ್ದಾವೆ. ಮತ್ತೆ ಇಲ್ಲಿ 4-5 ದಿನ ಆಯಿತು ಈ ಭಾಗದಲ್ಲಿ ವಿದ್ಯುತ್ ಕೂಡ ಇಲ್ಲ. ಮರಗಳು ಬಿದ್ದಿದ್ದರಿಂದ ವಿದ್ಯುತ್ ಕೂಡ ಕಡಿತವಾಗಿದೆ. ಇಲ್ಲಿ ಕುಡಿಯೋಕ್ಕೆ ನೀರು ಇಲ್ಲ ಅಂತ ಹೇಳಿ ಕೂಡ ಜನರೇಟರ್ ಕೂಡ ಬಳಸ್ಕೊಂಡು ನೀರನ್ನು ಎತ್ತುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಈ ಭಾಗದ ಜನರು. ಅದೇ ರೀತಿ ಇಲ್ಲಿ ಈ ಥರ ಒಂದು ಘಟನೆ ಸಂಭವಿಸಿದಾಗ ಅಧಿಕಾರಿಗಳು ಕೂಡ ಕೂಡಲೇ ಕೂಡ ಬರೋದಿಲ್ಲ. ಯಾಕಂತ ಹೇಳಿದರೆ ಅಧಿಕಾರಿಗಳು ಎಷ್ಟು ಒಂದು ಬೇಜವಾಬ್ದಾರಿತನ ಅಂತ ಹೇಳಿದರೆ ಪರಿಹಾರ ಮತ್ತೆ ಕೊಡ್ಬೋದಾ ಕೊಡಲ್ವಾ ಅಂತ ಆಮೇಲೆ ನೋಡ್ಕೋಬೋದು. ಆದರೆ ಮಳೆಗಾಲ ಸ್ವಲ್ಪ ಮಳೆ ಕಮ್ಮಿ ಆದ ಕೂಡಲೇ ಬಂದು ಸ್ಥಳಕ್ಕೆ ಬಂದು ವಿಷಯ ಗೊತ್ತಾದ ಕೂಡಲೇ ಸ್ಥಳಕ್ಕೆ ಬಂದು ಅವ್ರಿಗೆ ಏನಾದರೂ ಗಾಯಗಳಾಗಿದೀವಾ ಅಲ್ಲ ಏನಾದರೂ ಅನಾಹುತ ಆಗಿದೆಯಾ ಅಂತ ಬಂದು ಒಂದು ಸಲ ನೋಡ್ಬೋದಿತ್ತು ಅವರಿಗೆ. ಬಟ್ ಇದುವರೆಗೆ ಅಧಿಕಾರಿಗಳು ಯಾರೂ ಕೂಡ ಬಂದಿಲ್ಲ. ಆದರೆ ಒಂದು ಮಾಹಿತಿ ಕೊಟ್ಟಿದ್ದಾರಂತೆ, ಬರ್ತೀವಿ ಅಂತ ಹೇಳಿದಾರಂತೆ. ಅದು ಬಿಟ್ಟರೆ ಈ ಭಾಗದಲ್ಲಿ ಇದುವರೆಗೂ ಯಾರು ಅಧಿಕಾರಿಗಳು ಬಂದಿಲ್ಲ. ಇಂಥದ್ದು ಕೆಲವು ಕಡೆ ಒಂದು ಭಾಗಗಳಲ್ಲೇ ಆಗಿದ್ದಾವೆ. ನಮ್ಮ ನ್ಯೂಸ್ ಕರ್ನಾಟಕ ಕೂಡ ಗ್ರೌಂಡ್ ರಿಪೋರ್ಟ್ ಇವತ್ತು ಕೂಡ ಮಾಡಿದೆ. ಇಲ್ಲಿ ಬನ್ನಿ ನಾವು ನೋಡೋಣ ಆ ಮನೆ ಭಾಗದ ಒಳಗಡೆ ಏನೆಲ್ಲ ನಡೆದಿದೆ ಅಂತೇಳಿ ನೋಡೋಣ. ಎಷ್ಟೆಲ್ಲ ಶೀಟ್ಗಳು ಹೋಗಿದ್ದಾವೆ, ಯಾವ ಥರ ಗೊಬ್ಬರಗಳೆಲ್ಲ ಚಂಡಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡ್ಕೊಳ್ಳೋಣ ಬರೋಣ. ಈಗ ನಾನು ತೋರಿಸ್ತಾ ಇರುವಂತಹ ಒಂದು ಮನೆ ಅಂದರೆ ಮನೆಯ ಪಕ್ಕದ ಒಂದು ಅಂದರೆ ಗೊಬ್ಬರ ಮತ್ತು ಪ್ರತಿಯೊಂದು ವಸ್ತುಗಳನ್ನು ಇಡುವಂತಹ ಗೋಡನಿನ ಸೀಟ್ಗಳೇ ಹಾರಿ ಹೋಗಿದ್ದಾವೆ. ಇಲ್ಲಿ ನೋಡ್ಬೋದು ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಇದೇ ರೀತಿ ನೋಡಿ ಅಲ್ಲಿ ನೀರಿನ ಸಿಂಟ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ಆ ಸಿಂಟ್ಯಾಕ್ಸ್ ಅಂತ ಒಡೆದೋಗಿದೆ. ಶೀಟಿನ ಬಿದ್ದ ರಭಸಕ್ಕೆ ಸೀಟ್ ಎಲ್ಲ ಇದು ಸಿಂಟ್ಯಾಕ್ಸ್ ಕೂಡ ಒಡೆದೋಗಿದೆ. ಅದೇ ರೀತಿ ಇನ್ನು ಒಳಭಾಗದಲ್ಲಿ ನೋಡುವ ಯಾವ ಥರ ನೋಡಿ ಇದೇ ಕಬ್ಬಿಣದ್ದು ರಾಡು ಯಾವ ಥರ ಬೆಂಡಾಗಿದೆ ಅಂತ ನೋಡ್ಬೋದು. ಇಲ್ಲಿ ಗೊಬ್ಬರ ಕೂಡ ಕೃಷಿಗೆ ಅಂತ ಬಳಸ್ಕೊಂಡಂತಹ ಒಂದು ಗೊಬ್ಬರ ಕೂಡ ನೀರಿನಲ್ಲಿ ಒದ್ದೆಯಾಗಿ ಹೋಗಿದೆ. ಒಂದು ಭಾಗದಲ್ಲಿ ಟಿವಿ ಕೂಡ ಮನೆ ಒಳಗಡೆ ಇದ್ದ ಟಿವಿ ಕೂಡ ಒಡೆದೋಗಿದೆ. ನೋಡಿ ಇದು ಮೇಲ್ಛಾವಣಿಗಳು ಕೂಡ ಸಂಪೂರ್ಣ ಕಬ್ಬಿಣನೇ ಬೆಂಡಾಗಿದೆ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿದೆ ನೋಡಿ. ಇದು ಕೃಷಿಗೆ ಅಂತ ಬಳಸುವಂಥ ಒಂದು ಗೊಬ್ಬರ ಕೂಡ ಫುಲ್ಲು ನೀರಿನಲ್ಲಿ ಒದ್ದೆ ಆಗಿದೆ. ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಎಲ್ಲ ಬಾಕ್ಸ್ ಎಲ್ಲ ಒಳಗಡೆ ಎಲ್ಲ ನೀರು ತುಂಬಿದೆಯಲ್ಲ. ಇಲ್ಲಿ ಕಾಫಿ ಬೀಜ ಕೂಡ ಫುಲ್ಲು ನೀರಲ್ಲಿ ಇದಾಗಿದೆ. ಒಂದು ಭಾಗದಲ್ಲಿ ಮೆಣಸು ಕೂಡ ಫುಲ್ಲು ನೀರಲ್ಲಿ ಮುಳುಗೋಗಿದೆ. ನಮ್ಮದು ಗಾಳಿಗಂಡಿ ಅಂತೇಳಿ ಒಂದು ಊರು, ಸಣ್ಣ ಊರು. ಇಲ್ಲಿ ನಮ್ಮ ಮನೆಯ ಹಂಚು ಇದು ಶೀಟ್ ಎಲ್ಲ ಹಾರಿ ಹೋಗಿದೆ. ನಿನ್ನೆ ರಾತ್ರಿ ಗಾಳಿಗೆ ಕಬ್ಬಿಣದ ರಾಡ್ ಎಲ್ಲ ಬೆಂಡಾಗಿ ಹೋಗಿದೆ. ಇಲ್ಲಿ ತುಂಬಾ ಮನೆಗಳ ಮೇಲೆ ಮರಗಿರ ಎಲ್ಲ ಬಿದ್ದಿದೆ. ಮರ ಬಿದ್ದು ನಮ್ಮ ಸಭಾಭವನದ್ದು ಶೀಟ್ ಹೋಗಿದೆ. ಶಾಲೆದ್ದು ಹಂಚು ಹಾರಿ ಹೋಗಿದೆ. ಕರೆಂಟ್ ಇಲ್ಲದೆ 5-6 ದಿವಸ ಆಯ್ತು ಇವತ್ತಿಗೆ. ನೀರಿನ ತುಂಬಾ ಸಮಸ್ಯೆ ಇಲ್ಲಿ. ಕರೆಂಟ್ ಇದ್ರೆ ಮಾತ್ರ ನಮ್ಗೆ ನೀರು, ಇಲ್ಲದ್ರೆ ನೀರಿಲ್ಲ ಇಲ್ಲಿ. ಅಧಿಕಾರಿಗಳಿಗೆಲ್ಲರೂ ಮಾಹಿತಿ ನೀಡಿದ್ರು.
ನಾವು ನಿನ್ನೆ ಪಂಚಾಯತಿಗೆ ಹೇಳಿದ್ದೇನೆ, ಅದೇ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರು, ಈಗ ಫೋನ್ ಮಾಡಿದ್ರು, ನಾವು ಬರ್ತಾ ಇದ್ದೇವೆ ಅಂತ. VA ಮತ್ತೆ ಇನ್ನೊಬ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಸರ್, ಈಗ ಮನೆ ಮೇಲೆ ಮರ ಬಿದ್ರು, ಈಗ ಶೀಟ್ ಮೇಲ್ಚಾವಣಿಗಳೆಲ್ಲ ಹಾರಿ ಹೋದ್ರು, ಸ್ಪಾಟಿಗೆಲ್ಲರೂ ಮಳೆ ಕಮ್ಮಿ ಆದ್ರೂ ಅಧಿಕಾರಿಗಳು ಒಂದು ಏನಾದ್ರೂ ಆಗಿದೆಯಾ ಇಲ್ವಾ ಅಂತ ವೀಕ್ಷಣೆ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಇಲ್ಲ ಸರ್, ಅವರು ಬರ್ಲಿಲ್ಲ. ಇದಕ್ಕಿಂತ ಮೊದಲು 2 ವರ್ಷದ ಮುಂಚೆನೂ ಆಗಿತ್ತು ಈ ತರ. ಆಗ ಎಲ್ಲ ಆದ್ಮೇಲೆ ಮಾರನೇ ದಿವಸ ಅಧಿಕಾರಿಗಳು ಬಂದಿದ್ದರು, ಇಲ್ಲ ಅಂತ ಹೇಳುದಿಲ್ಲ ನಾನು. ಆಗ ನಮ್ಮ ವಿಶ್ವನಾಥ್ ಅವರು ಪಂಚಾಯತ್ ಇದಾಗಿದ್ರು, ಅಧ್ಯಕ್ಷರಾಗಿದ್ರು. ಆಗ ಅವರು ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ರು. ಆದ್ರೆ ಅವ್ರದ್ದು ಈಗ ಅವಧಿ ಮುಗ್ದಿದೆ. ಇನ್ನು ನಾವು ಯಾರಿಗೆ ಇದು ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. PDO ಅವರದ್ದು ನಂಬರ್ ನಾನು ಇವತ್ತು ಬೆಳಿಗ್ಗೆ ಅವರ ಹತ್ರನೇ ತಗೊಂಡಿದ್ದು. ಅವರ ಹತ್ರ ಮಾತಾಡಿ ಈಗ ಕಳಿಸ್ತೇನೆ ಅಂತ ಹೇಳಿದ್ದಾರೆ ಅವರು. ಸಿಕ್ಕಾಪಟ್ಟೆ ಗಾಳಿ ಮಳೆ ಇಲ್ಲಿ. ನಿನ್ನೆ ರಾತ್ರಿ ಗಾಳಿ ನಾವು ನಮ್ಮ ಜೀವನದಲ್ಲಿ ಇಷ್ಟರವರೆಗೆ ಕಂಡಿಲ್ಲ. ಏನೆಲ್ಲ ಹಾನಿಯಾಗಿದೆ ಸರ್? ನಮ್ದು ಶೀಟ್ ಕಂಪ್ಲೀಟ್ ಹೋಗಿದೆ, ಕಬ್ಬಿಣದ ರಾಡ್ ಗೀಟ್ ಕಂಪ್ಲೀಟ್ ಹೋಗಿದೆ, ಒಂದು ಟಿವಿ ಹಾಳಾಗಿದೆ, ನೀರಿನ ಟ್ಯಾಂಕ್ ಹಾಳಾಗಿದೆ, ಬಿದ್ದು ಒಡೆದೋಗಿದೆ, ಪುಡಿಯಾಗಿದೆ. ಅದ್ರ ಮೇಲೆ ಗೊಬ್ಬರ ಇತ್ತು, ಗೊಬ್ಬರನೂ ಪೂರಾ ನೀರಾಗಿದೆ. ಈಗ ಎಂತ ಮಾಡೋದು ಗೊತ್ತಿಲ್ಲ ನಮ್ಗೆ. ಈಗ ಅಂದಾಜು ಶೀಟ್ ಎಷ್ಟು ಹೋಗ್ಬೋದು? ನಮ್ಮ ಅಂದಾಜು ಒಂದು 30ರಿಂದ 40 ಶೀಟ್ ಹೋಗ್ಬೋದು ನಮ್ದು. 30ರಿಂದ 40 ಶೀಟ್ ಹೋಗ್ಬೋದು. ಅಂತ ಗಾಳಿಗೆ ಆ ಕಬ್ಬಿಣ ರಾಡೆ ಬೆಂಡ್ ಆಗಿದೆ ಅಂತ ಹೇಳಿದ್ರೆ, ಕಬ್ಬಿಣದ ಅದೇ ನಾವು ಇದು ಮಾಡಿ ಒಂದು 8-10 ವರ್ಷ ಆಯ್ತು. ಒಳ್ಳೆ ಸ್ಟ್ರಾಂಗ್ ಮಾಡಿಯೇ ಮಾಡಿದ್ದು, ನಮ್ಮ ತಮ್ಮನೇ ಮಾಡಿದ್ದನ್ನು. ಇದು ಅದು ಒಳ್ಳೆ ಗೇಜ್ ಇದ್ದು ಚಾನಲ್ ಹಾಕಿದ್ ನಾವು, ಬರೇ ರಾಡ್ ಹಾಕಿದ್ದಲ್ಲ, ಚಾನಲ್ ಹಾಕಿದ್ದು. ಅದೇ ಬೆಂಡ್ ಆಗಿದೆ ಅಂತ ಹೇಳಿದ್ರೆ ಎಂತ ಗಾಳಿ ಇರ್ಬೋದು ಸರ್ ಇದು? ಭಯ ಆಗುತ್ತೆ ಮಳೆ ಗಾಳಿ. ಭಯ. ಮಕ್ಕಳಿದ್ದಾರೆ ಸರ್, ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ನಿನ್ನೆ ನಾವು ಇಲ್ಲಿಂದ ಊರು ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿತ್ತು ನಮ್ಗೆ. ಏನಾದ್ರು ಪೆಟ್ಟಿಗೆ ಏನಾದ್ರು ಆಗಿದೆ ಸರ್? ನನಗೆ ಒಂದ್ ಸ್ವಲ್ಪ ನನ್ನ ಹೆಗಲ ಮೇಲೆ ಒಂದು ಶೀಟ್ ಬಿತ್ತು, ಮತ್ತೆ ಒಂದು ಚೂರು ಕೈಗೆ ಒಂಚೂರು ಪೆಟ್ಟಾಗಿತ್ತು ಅಷ್ಟೇ, ಮತ್ತೆ ಏನು ಆಗಿಲ್ಲ. ಎಲ್ಲ ಮಕ್ಕಳಿಗೆ ನಾವು ಹೊರಗೆ ಕರ್ಕೊಂಡು ಹೋದ್ವಿ. ನಿಮ್ಮ ಹೆಸರು? ನನ್ನ ಹೆಸರು ಜಹೀರ್ ಅಂತ ಹೇಳಿ. ಆಗಿರೋದು ಇದು ನಿನ್ನೆ ಒಂದು 6 ಗಂಟೆ ಟೈಮಲ್ಲಿ. 6 ಗಂಟೆ. ಶಾಲೆ ಹಂಚನ್ನು ಹಾರಿತು, ಅದು ಸರಿ ಮಾಡಿದ್ದೀವಿ. ಅಲ್ಲಿ ಒಂದು ಮನೆಯದು ಹಂಚು ಹಾರಿದೆ, ಅದು ಹಂಗೇನೆ ಉಂಟು. ಸಭಾಭವನದ್ದು ಶೀಟ್ಸ್, ಸಿಮೆಂಟ್ ಶೀಟ್ಸ್ ಎಲ್ಲ ಹಾರಿದೆ. ಆಮೇಲೆ ಮೇಲೆ ಇದೆಲ್ಲ ಫುಲ್ ನೀರಾಗಿದೆಲ್ಲ. ಇಷ್ಟು ಕಬ್ಬಿಣದ್ದೇ ಬೆಂಡ್ ಆಗಿದೆ ಅಂತ ಹೇಳಿದ್ರೆ ಆಗ್ಬಿಟ್ಟು. ಕೂರ್ಬೇಕು. ಈಗ ನಾನು ತೋರಿಸ್ತಾ ಇರುವಂತಹ ಒಂದು ಮನೆ, ಅಂದರೆ ಮನೆಯ ಪಕ್ಕದ ಒಂದು ಅಂದರೆ ಗೊಬ್ಬರ ಮತ್ತು ಪ್ರತಿಯೊಂದು ವಸ್ತುಗಳನ್ನು ಇಡುವಂತಹ ಗೋಡನಿನ ಸೀಟ್ಗಳೇ ಹಾರಿ ಹೋಗಿದ್ದಾವೆ. ಇಲ್ಲಿ ನೋಡ್ಬೋದು ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಇದೇ ರೀತಿ ನೋಡಿ ಅಲ್ಲಿ ನೀರಿನ ಸಿಂಟ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ಆ ಸಿಂಟ್ಯಾಕ್ಸ್ ಅಂತ ಒಡೆದೋಗಿದೆ. ಶೀಟಿನ ಬಿದ್ದ ರಭಸಕ್ಕೆ ಸೀಟ್ ಎಲ್ಲ ಇದು ಸಿಂಟ್ಯಾಕ್ಸ್ ಕೂಡ ಒಡೆದೋಗಿದೆ. ಅದೇ ರೀತಿ ಇನ್ನು ಒಳಭಾಗದಲ್ಲಿ ನೋಡುವ ಯಾವ ತರ ನೋಡಿ, ಇದೇ ಕಬ್ಬಿಣದ್ದು ರಾಡು ಯಾವ ತರ ಬೆಂಡ್ ಆಗಿದೆ ಅಂತ ನೋಡ್ಬೋದು.
ಇಲ್ಲಿ ಗೊಬ್ಬರ ಕೂಡ ಕೃಷಿಗೆ ಅಂತ ಬಳಸ್ಕೊಂಡಂತಹ ಒಂದು ಗೊಬ್ಬರ ಕೂಡ ನೀರಿನಲ್ಲಿ ಒದ್ದೆಯಾಗಿ ಹೋಗಿದೆ. ಒಂದು ಭಾಗದಲ್ಲಿ ಟಿ ವಿ ಕೂಡ, ಮನೆ ಒಳಗಡೆ ಟಿ ವಿ ಕೂಡ ಒಡೆದೋಗಿದೆ. ನೋಡಿ, ಇದು ಮೇಲ್ಛಾವಣಿಗಳು ಕೂಡ ಸಂಪೂರ್ಣ ಕಬ್ಬಣನೇ ಬೆಂಡಾಗಿದೆ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿದೆ ನೋಡಿ. ಇದು ಕೃಷಿಗೆ ಅಂತ ಬಳಸುವಂಥ ಒಂದು ಗೊಬ್ಬರ ಕೂಡ ಫುಲ್ಲು ನೀರಿನಲ್ಲಿ ಒದ್ದೆಯಾಗಿದೆ. ಕೆಲಸಗಳು ಕೂಡ ಆಗ್ತಾಯಿದ್ದಾವೆ. ಎಲ್ಲ ಬಾಕ್ಸ್ ಎಲ್ಲ ಒಳಗಡೆ ಎಲ್ಲ ನೀರು ತುಂಬಿದೆಯಲ್ಲ. ಇಲ್ಲಿ ಕಾಫಿ ಬೀಜ ಕೂಡ ಫುಲ್ಲು ನೀರಲ್ಲಿ ಇದಾಗಿದೆ. ಒಂದು ಭಾಗದಲ್ಲಿ ಮೆಣಸು ಕೂಡ ಫುಲ್ಲು ನೀರಲ್ಲಿ ಮುಳುಗೋಗಿದೆ. ಲೆಫ್ಟಿಗೆ ಬರಬೇಡ ಗುರಾಳಿಗೆ ಇದೆ ರೋಡ್ ಒಂಥರ ಬಂದೆ. ದಯವಿಟ್ಟು ಈ ಮಳೆಯ ಅಬ್ಬರಕ್ಕೆ ಏನಾದರೂ ಮನೆಗಳ ಮೇಲೆ ಅನಾಹುತ ಆದಲ್ಲಿ ನ್ಯೂಸ್ ಕರ್ನಾಟಕವನ್ನು ಸಂಪರ್ಕಿಸಿ. ಮೊಬೈಲ್ ನಂಬರ್ 9449508100. ದಯವಿಟ್ಟು ಅಧಿಕಾರಿಗಳು ಅಷ್ಟೇ, ಈ ಭಾಗದಲ್ಲಿ ಕೆಲವೊಂದು ಹಳ್ಳಿ ಭಾಗದಲ್ಲಿ ಮರಗಳು ಬೀಳೋ ಅಂಥ ಒಂದು ಸಂದರ್ಭ ಕೂಡ ಅತಿ ಹೆಚ್ಚಿದೆ. ಮನೆಗಳಿಗೆ ಏನಾದರೂ ಅನಾಹುತ ಆದರೂ, ಅದು ಜನಗಳಿಗೆ ಏನಾದರೂ ಅನಾಹುತ ಆದರೂ ಮೊದಲು ಸ್ವಲ್ಪ ಭೇಟಿ ನೀಡಿ ಅವರ ಒಂದು ಮನೆಯ ಬಗ್ಗೆ ಅಥವಾ ಅವರ ಜನರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಕ್ಯಾಮರಾಮನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.